ಒಂದು ಚೈನ್ ಸ್ನ್ಯಾಚಿಂಗ್ ರಿಪೋರ್ಟ್ ಆಗಿತ್ತು. ಇದು ಬೇಸಿಕಲಿ ಬಾಪ್ಸಂದ್ರ ಹತ್ರ ಯಾರು ಒಬ್ಬರು ಅಸಾಮಿಗಳು ಗಾಡಿ ಸ್ಟಾಪ್ ಮಾಡಿ ಆಮೇಲೆ ಯಾರು ವಾಕಿಂಗ್ ಮಾಡ್ತಾ ಇತ್ತು ಲೇಡೀಸ್, ಅವರಿಂದ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 23rd ನೈಟ್ ಅರೌಂಡ್ 10 ಗಂಟೆಗೆ. ಆಮೇಲೆ ಈ ಕೇಸ್ ನಾವು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಚೆನ್ನು ಸುಲಿಗೆದು ಕೇಸ್. ಆಮೇಲೆ ಸೇಮ್ ನೈಟ್ ಅಂದರೆ ಮಿಡ್ ನೈಟ್ ಆದಮೇಲೆ 24th ಡೇಟ್ ಬಂತು. ಆ ದಿನ ಬೆಳಿಗ್ಗೆ ನಮಗೆ ಒಬ್ಬರು ವಿಕ್ಟಿಮ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಅವರು ಮೆಗಾ ಡೇರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರಾದ್ರಿಗೆ ಲಿಫ್ಟ್ ಕೇಳೋಕ್ಕೆ ರೋಡಲ್ಲಿ ನಿಂತಿದ್ದು ಅವರ್ ಶಿಫ್ಟ್ ಆದಮೇಲೆ ಆ ಟೈಮ್ಗೆ ಅವರಿಗೆ 4 ಜನ ಒಬ್ಬರು ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ರಿಟ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಹೊಡೆದಿದ್ದಾರೆ. ಮತ್ತು ಅವರ ಹತ್ರ ಏನೇನು ಐಟಮ್ಸ್ ಇತ್ತು ಅದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಪೂರ್ತಿ ರಾತ್ರಿ ದೇವನಲ್ಲಿ ಬೆಂಗಳೂರು ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಓಡಾಡಿದ್ದಾರೆ ಅವ್ರ ಜೊತೆಗೆ ಗಾಡಿಯಲ್ಲಿ. ಆಮೇಲೆ ಅವ್ರದ್ದು ಒಂದು ATM ಕಾರ್ಡಿಂದ ಈ ಯಾವುದಿದೆ ಸಾದಳ್ಳಿ ಗೇಟ್ ಹತ್ರ ಒಂದು HDFC ಬ್ಯಾಂಕ್ ATM ಇಂದ ಅವರ ಅಕೌಂಟಲ್ಲಿ 2600 ರೂಪೀಸ್ ಇತ್ತು, ಅದನ್ನು ವಿಡ್ರಾ ಮಾಡಿ ಅವ್ರಿಗೆ ಆಮೇಲೆ ಮತ್ತೆ ಹೊಡೆದಿದ್ದಾರೆ. ಮತ್ತು ಸಾದಳ್ಳಿ ಗೇಟ್ ಹತ್ರ ಅವ್ರಿಗೆ ಡ್ರಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವರು ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಡೈರಿದು ಅಸಿಸ್ಟೆಂಟ್ ಮ್ಯಾನೇಜರ್, ಅವರು ಅವ್ರ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಸ್ವಲ್ಪ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಈ ಸ್ಟೇಷನ್ ಬಂದು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ 2 ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದು ಸೆಕೆಂಡ್ ಕಂಪ್ಲೇಂಟ್ ನಂದಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, ಅದು ಕೂಡ ರಾಬ್ರಿದು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ನಾವು ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಈ ಕೇಸಲ್ಲಿ ಗಾಡಿ ಯಾವುದು ಯೂಸ್ ಆಗಿದೆ, ಆ ಗಾಡಿ ಕೂಡ ಒಂದು ಕಳ್ಳತನ ಕೇಸಲ್ಲಿ ವರ್ತೂರ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಗಾಡಿದು ಕಳ್ಳತನ ಕೇಸ್ ಕೂಡ ಮಾರುತಿ ರಿಟ್ಸ್ ಕಾರ್. ಈ ಕೇಸಲ್ಲಿ ನಾವು ಟೋಟಲ್ ನಮ್ಮ ಟೀಮ್ DSP ಪ್ರಕಾಶ್ದು ನೇತೃತ್ವದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆ ಟೈಮ್ಗೆ PSI ಹರೀಶ್, ಮತ್ತು ಈಗ ಹೊಸದಾಗಿ ಬಂದಿದ್ದಾರೆ ಡುಂಡಪ್ಪ ವರ್ಕಿ, ಮತ್ತು ನಮ್ಮ ರೂರಲ್ PSI ಹರೀಶ್, ಮತ್ತು ನಮ್ಮ ಟೌನ್ PSI ಅಮರ್, ಇವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಆರೋಪಿಗಳಿಗೆ ಪತ್ತೆ ಮಾಡಿದ್ದಾರೆ. ಈ ಕೇಸಲ್ಲಿ ನಾವು ಒಬ್ಬರು ಫಸ್ಟ್ ಆರೋಪಿ A1 ನಾಗೇಶ್ ಆರ್, ಇವ್ರದ್ದು ಅರೌಂಡ್ 25 ಇಯರ್ಸ್ ಏಜ್ ಇದೆ. ಇವ್ರದ್ದು ವಾಸ ಗೋವಿಂದಪ್ಪ ಲೇಔಟ್ ಬೆಂಗಳೂರಲ್ಲಿದೆ. ಇವ್ರ ಮೇಲೆ ಆಲ್ರೆಡಿ ಅರೌಂಡ್ ಮೋರ್ ದೆನ್ 15 ಕೇಸಸ್ ರಿಜಿಸ್ಟರ್ ಇದೆ, MOB ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಆಮೇಲೆ ಸೆಕೆಂಡ್ ಆರೋಪಿ ಜುಬೇರ್ ಖಾನ್, ಅರೌಂಡ್ 21 ಇಯರ್ಸ್ ಏಜ್ ಇದೆ ಇವ್ರದ್ದು, ಇವರು ಬೆಂಗಳೂರದವರು. ಮತ್ತು ಇನ್ನೊಬ್ಬರು ಆರೋಪಿ ಶಶಾಂಕ್, ಇವರು ಟಿಪ್ಟೂರ್ ಟೌನ್ ತುಮಕೂರು ಜಿಲ್ಲೆದವರು, ಇವ್ರದ್ದು ಕೂಡ 26 ಇಯರ್ಸ್ ಏಜ್. ಇನ್ನೊಬ್ಬರು ಆರೋಪಿ ಈಗ ಮರಿಲಿಂಗ ನಾಯಕ್, ಇವರು ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ, ಇವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ, ಇವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಈ ಟೋಟಲ್ 4 ಕೇಸ್. ಮತ್ತು ಇನ್ನೊಂದು, ಯಾವಾಗ ನಾವು ಈ ಆರೋಪಿ A1 ನಾಗೇಶ್ಗೆ ಯಾವಾಗ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಇನ್ನೊಂದು ಕ್ರೈಮ್ ಬಗ್ಗೆ ಕೂಡ ನಮಗೆ ಪತ್ತೆ ಆಯಿತು. ಈ ಕ್ರೈಮ್ ಬೇಸಿಕ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 113/2026 ಈ ಕೇಸ್ ಮನೆ ಕಳ್ಳತನದ ಕೇಸ್ ಇತ್ತು, ನೈಟ್ HBT ಆಗಿತ್ತು. ಆ ಕೇಸಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ, ಇವರು ಕಮಿಟ್ ಮಾಡಿದ್ದಾರೆ ಆ ಕೇಸ್ ಕೂಡ. ಸೊ ಆ ಕೇಸ್ ಅಲ್ಲಿ ಇವರಿಂದ 2 kg 44 ಗ್ರಾಮ್ ಸಿಲ್ವರ್ ರಿಕವರಿ ಆಗಿದೆ, ಮತ್ತು 97 ಗ್ರಾಮ್ ಗೋಲ್ಡ್ ರಿಕವರಿ ಕೂಡ ಆಗಿದೆ ಆ ಕೇಸಲ್ಲಿ. ಸೊ ಟೋಟಲ್ ಈಗ 4 ಕೇಸಸ್ ಈ ಆರೋಪಿಗಳ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ 4 ಕೇಸ್ ಸಾಲ್ವ್ ಆಗಿದೆ. ಫಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್ದು ಚೈನ್ ಸ್ನ್ಯಾಚಿಂಗ್, ನಂದಿ ಪೊಲೀಸ್ ಸ್ಟೇಷನ್ದು ಚೈನ್ ಸ್ನ್ಯಾಚಿಂಗ್ ಕೇಸ್, ಚಿಂತಾಮಣಿ ಗ್ರಾಮಾಂತರದ್ದು HBT ಹೌಸ್ ಥೆಫ್ಟ್ ನೈಟ್ ಟೈಮ್ದು, ಆಮೇಲೆ ಈ ವರ್ತೂರ್ ಪೊಲೀಸ್ ಸ್ಟೇಷನ್ದು ಕಾರ್ ಕಳ್ಳತನ ಕೇಸ್. ಈ 4 ಕೇಸ್ ನಾವು 4 ಕೇಸಲ್ಲಿ ಇವರಿಗೆ ಅರೆಸ್ಟ್ ಮಾಡಿ ಟೋಟಲ್ ಅರೌಂಡ್ ಎಲ್ಲ ವ್ಯಾಲ್ಯೂ 17 ಲಕ್ಷ ಅರೌಂಡ್ ಅಮೌಂಟ್ದು ವ್ಯಾಲ್ಯೂದು ನಾವು ರಿಕವರಿ ಮಾಡಿದ್ದೀವಿ ಕಾರ್ ಸೇರಿ. ಕೇಸಲ್ಲಿ ತುಂಬ ಆಕ್ಷನ್ ತಗೊಂಡಿದ್ದಾರೆ. 353 ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡ್ಯೂಟಿ ಆ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಕ್ರಿಮಿನಲ್ ಇಂಟಿಮಿಡೇಷನ್ದು ಮತ್ತು ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡ್ಯೂಟಿ, ಮತ್ತು ಅವ್ರ ಮೇಲೆ ಕ್ರಮ ಕೂಡ ತಗೊಂಡಿದ್ದೀವಿ. ಒಬ್ಬರು ಆರೋಪಿ ಎಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಸುಮಾರು ದಿನ ಆದಮೇಲೆ 3-4 ದಿನ ಆದಮೇಲೆ ಮತ್ತೆ ಇನ್ನೊಂದು ಕೇಸ್ ಆಗಿತ್ತು. ಆ ಕೇಸಲ್ಲಿ ಕೂಡ ನಮ್ಮ ಒಬ್ಬರು ಪೊಲೀಸ್ ಸಿಬ್ಬಂದಿ, ಚಿಂತಾಮಣಿ ಟೌನ್ ಪೊಲೀಸ್ ಸಿಬ್ಬಂದಿ ಬೈಕಲ್ಲಿ ಹೋಗ್ತಾ ಇತ್ತು, ಜೊತೆಗೆ ಅದೇ
ಅವರು ಮುಫ್ತಿ ಡ್ಯೂಟಿಯಲ್ಲಿ ಇತ್ತು ಆ ಟೈಮ್ಗೆ. ಅವ್ರಿಗೆ ಸ್ಪೆಷಲ್ ಡ್ಯೂಟಿಯಲ್ಲಿ ಹಾಕಿ ಮುಫ್ತಿ ಡ್ಯೂಟಿ ಮಾಡೋಕ್ಕೆ ಹೇಳಿದರು ಟೌನ್ ಇನ್ಸ್ಪೆಕ್ಟರ್. ಆ ಟೈಮ್ಗೆ ಅವ್ರದ್ದು ಕೂಡ ಒಬ್ಬರು ಪಬ್ಲಿಕ್ ಜೊತೆಗೆ ಏನಾದರೂ ಗಲಾಟೆ ಆಯಿತು. ಮತ್ತು ಈ ಪಬ್ಲಿಕ್ಕಿಂದ ಯಾರು ಪಕ್ಕದಲ್ಲಿ ಒಂದು ಕೋಕೋನಟ್ ಅದು ಅಂಗಡಿ ಇತ್ತು, ಅದನ್ನು ಮಚ್ಚುಗೆ ತಗೊಂಡು ಅವರಿಗೆ ತೋರಿಸಿದ್ದಾರೆ. ಆ ವಿಷಯದ ಮೇಲೆ ಕೂಡ ನಾವು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಜೇಸಿ ಕಳಿಸಿದ್ದೀವಿ. ಸೊ ಈ ಥರ ಯಾವುದು ಕೇಸಸ್ ಆಗ್ತಾ ಇದೆ, ಪಬ್ಲಿಕ್ ಸರ್ವೆಂಟ್ಸ್ಗೆ ಡ್ಯೂಟಿಯಿಂದ ಅಬ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ ನಮ್ಮ ಕಡೆಯಿಂದ. ಒಂದು ಮಹಿಳಾ PSI ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ಒಂದು ರೀತಿಯಾಗಿ ನೋಡಿ, ಮಹಿಳಾ PSI ಇಲ್ಲ, ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಯಾವುದು ಈ ಥರದ್ದು ಟಾಲರೇಬಲ್ ಇಲ್ಲ. ಅವ್ರ ಮೇಲೆ ಆಲ್ರೆಡಿ ನಾವು ಕ್ರಮ ತಗೊಂಡಿದ್ದೀವಿ. ಈ ಥರ ವೈರಲ್ ಆಗ್ತಾ ಇದೆ ಮಹಿಳಾ PSI ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಶಿ ಈಸ್ ಅ ವೆರಿ ಕೇಪಬಲ್ ಆಫೀಸರ್, ಶಿ ಹರ್ ಸೆಲ್ಫ್ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್. ವಿಡಿಯೋ ನಾನು ಕೂಡ ನೋಡಿದ್ದೀನಿ, ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ ಸಿಚುವೇಶನ್. ಆಮೇಲೆ ಏನು ಕಂಪ್ಲೇಂಟ್ ಕೊಡಬೇಕಿತ್ತು ಆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ವಾಟ್ ಎವರ್ ಆಕ್ಷನ್ ವಾಸ್ ನೀಡೆಡ್ ದಟ್ ಈಸ್ ಆಲ್ರೆಡಿ ಬಿನ್ ಟೇಕನ್. ಆರೋಪಿಗಳು ಪ್ರಭಾವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಯಾರು ಆರೋಪಿಗಳು ಈ ಥರ ಪ್ರಭಾವಿ ಇಲ್ಲ. ಪೊಲೀಸ್ ಜೊತೆಗೆ ಗಲಾಟೆ ಮಾಡಿದ್ದಾರೆ, ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರಿಗೆ ಸ್ಟೇಷನಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಯಾರು 2 ಜನ ಬೇರೆ ಆರೋಪಿಗಳು ಇತ್ತು, ಯಾರ್ದು ರೋಲ್ ಕಡಿಮೆ ಇತ್ತು, ಅವ್ರಿಗೆ ನಾವು ಸ್ಟೇಷನ್ ಬಿಲ್ ಕೊಟ್ಟು ಕಳಿಸಿದ್ದೀವಿ. ಇನ್ನೊಬ್ರು ಆರೋಪಿ ಪೆಂಡಿಂಗ್ ಇದ್ದಾರೆ, ಅವ್ರಿಗೆ ಬೇಗ ಅರೆಸ್ಟ್ ಪತ್ತೆ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಂಭವ. ಆರೋಪಿಗಳು ಜೈಲಿಂದ ಯಾವಾಗ ರಿಲೀಸ್ ಆಗಿದೆ? ಇವರು ನಾಗೇಶ್ ಜೈಲಲ್ಲಿ ಇತ್ತು, ರೀಸೆಂಟಾಗಿ ರಿಲೀಸ್ ಆಗಿದ್ದಾರೆ. ಇವರು MOB ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ ವರ್ತೂರ್ ಪೊಲೀಸ್ ಸ್ಟೇಷನಲ್ಲಿ. ರೀಸೆಂಟ್ಲಿ ಯಾವುದೋ ಒಂದು ಕಳ್ಳತನ ಕೇಸಲ್ಲಿ ಇವರು ರಿಲೀಸ್ ಆಗಿ ಆದಮೇಲೆ ಈ 4 ಜನ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಇದನ್ನು ಈ ಕ್ರೈಮ್ಗೆ ಕಮಿಟ್ ಮಾಡಿದ್ದಾರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಮಾಡಿ ಏನು ಮಾಡ್ತಿದ್ರು? ಬೇಸಿಕ್ಲಿ ಈಗ ನಮಗೆ ಗೋಲ್ಡ್ ಸಿಲ್ವರ್ ವಗೇರೆ ಎಲ್ಲ ರಿಕವರಿ ಆಯಿತು. ಗಾಡಿಗೆ ಯೂಸ್ ಮಾಡಿದ್ದಾರೆ, ಬೇರೆ ಆಫೆನ್ಸಸ್ ಕೂಡ ಕಮಿಟ್ ಮಾಡೋಕ್ಕೆ. ಜೊತೆಗೆ ಈ HDFC ಬ್ಯಾಂಕಿಂದ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಯಾರು ವಿಕ್ಟಿಮ್ ಇದ್ದಾರೆ ಅವರದ್ದು 2600 ವಿಡ್ರಾ ಮಾಡಿದ್ದಾರೆ, ಅದೆಲ್ಲ ಖರ್ಚು ಮಾಡಿಬಿಟ್ರು. ಇವ್ರದ್ದು ಬೇಸಿಕ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಇವ್ರದ್ದು ಲೈಫ್ ಸ್ಟೈಲ್ ಅದೇ ರೀತಿ ಇದೆ. ಹೆಣ್ಣೆ ಪಾರ್ಟಿ ವಗೇರೆ ಮಾಡಿಕೊಂಡು ಎಲ್ಲ ಖರ್ಚು ಮಾಡಿಬಿಡ್ತಾರೆ, ಲಕ್ಸರಿ ಐಟಮ್ಸ್ ವಗೇರೆ ಬೈ ಮಾಡ್ತಾರೆ, ಅದು ಎಲ್ಲ ಐಟಮ್ಸ್ಗೆ ಇವರು ಖರ್ಚು ಮಾಡಿದ್ದಾರೆ. ಪ್ಲಾನ್ ಮಾಡಿ ಬಂದಿದ್ರು ಅಥವಾ ನೋಡಿ, ಇವರು ಆಲ್ರೆಡಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಕ್ರಿಮಿನಲ್ ಮೈಂಡ್ ಸೆಟ್ ಇದೆ ಇವ್ರದ್ದು ಮೊದಲಿಂದ. ಪ್ಲಾನ್ ಮಾಡಿ ಬಂದಿಲ್ಲ, ಬಟ್ ರೋಡಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ಈ ರೋಡಲ್ಲಿ ಯಾರು ವಾಪಸ್ ಅಂದ್ರೆ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ, ಆ ಟೈಮ್ಗೆ ಅವಕಾಶ ಸಿಕ್ಕಿದೆ. ಗಾಡಿ ಮುಂದೆ ಹೋಗಿ ಸ್ಟಾಪ್ ಮಾಡಿ ಅವರಿಗೆ ಕಿತ್ಕೊಂಡು ಹೋಗಿದ್ದಾರೆ ಅವ್ರದ್ದು ಚೇನ್. ಅದೇ ರೀತಿ ಇವರು ಯಾರು ರೋಡಲ್ಲಿ ನಿಂತ್ಕೊಂಡು ಲೆಫ್ಟ್ ಕೇಳ್ತಾ ಇತ್ತು, ಅವ್ರಿಗೆ ಕೂಡ ರೌಂಡ್ ಮಾಡಿ ಮತ್ತೆ ವಾಪಸ್ ಬಂದು ಕರ್ಕೊಂಡು ಹೋಗಿ ಈ ಥರ ಮಾಡಿದ್ದಾರೆ. ಸೊ ಪ್ಲಾನ್ ಮಾಡಿಲ್ಲ, ಬಟ್ ಕ್ರಿಮಿನಲ್ ಮೈಂಡ್ ಸೆಟ್ ಇದೆ, ಅವ್ರಿಗೆ ಯಾವಾಗ ಅವಕಾಶ ಸಿಕ್ಕಿದೆ ಆ ಜಾಗ ಇವರು ಮಾಡಿದ್ದಾರೆ. ಅದೇ ರೀತಿ ಚಿಂತಾಮಣಿ ಗ್ರಾಮಾಂತರಲ್ಲಿ ಏನು ಕಳ್ಳತನ ಕೇಸ್ ಆಗಿದೆ, ಅವರು ಮನೆ ಲಾಕ್ ಮಾಡಿ ಹೋಗಿದ್ದಾರೆ. ಸೊ ಅವ್ರಿಗೆ ಅಪರ್ಚುನಿಟಿ ಸಿಕ್ಕಿದೆ, ಅದು ಮಾಡಿದ್ದಾರೆ. ರಾಬ್ರಿಗೋಸ್ಕರ ಸೊ ಆಮೇಲೆ ನಮಗೆ ಗೊತ್ತಾಯಿತು ಕಿ ಸೇಮ್ ಆರೋಪಿ ಬೇರೆ 2 ಕೇಸಲ್ಲಿ ಕೂಡ ಇನ್ವಾಲ್ವ್ ಇದ್ದಾರೆ. ಸೊ ಟೋಟಲ್ 3 ಕೇಸಲ್ಲಿ ಅವರು ಚೈನ್ ಸ್ನ್ಯಾಚಿಂಗ್ ಅಲ್ಲಿ ಇನ್ವಾಲ್ವ್ ಇತ್ತು. 2 ಕೇಸ್ ಚಿಂತಾಮಣಿ ರೂರಲ್ದು ಇತ್ತು, ಮತ್ತು ಇನ್ನೊಂದು ಕೇಸ್ ಕೆಂಚಾರಲ್ಲಿ ಇತ್ತು. ಈ ಕೇಸಲ್ಲಿ ಬೇಸಿಕ್ಲಿ CCTVಯಲ್ಲಿ ನಮಗೆ ಗೊತ್ತಾಯಿತು ಕಿ ಒಂದು ಸ್ಪೆಸಿಫಿಕ್ ಬೈಕ್, ಸ್ಪ್ಲೆಂಡರ್ ಬೈಕ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಒಂದು ರೆಡ್ ಕಲರ್ದು ಜಾಕೆಟ್ ಕೂಡ ಹಾಕೊಂಡು ಇದನ್ನು ಆಫೆನ್ಸ್ಗೆ ಕಮಿಟ್ ಮಾಡಿದ್ದಾರೆ. ಮತ್ತು ಜೊತೆಗೆ ಆ ಟೈಮ್ಗೆ ಊರದವರು ಕೂಡ ಅವರಿಗೆ ಅಡ್ಡ ಹಾಕಿ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಪ್ರಯಾಸ ಮಾಡಿದ್ದಾರೆ. ಸೊ ನಮಗೆ ಊರು ಕಳೆದವರಿಂದ ಕೂಡ ಖಚಿತ ಮಾಹಿತಿ ಬಂದು ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ಆರೋಪಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿಗೂ ಹೆಸರು ಚಂದ್ರ, ಕದುರಾಪುರ ಗ್ರಾಮ್, ಚಿಂತಾಮಣಿ ತಾಲೂಕಾ ಇವರ ವಾಸ. ಕೂಲಿ ಕೆಲಸ ಮಾಡ್ತಾರೆ ಇವರು, ಮತ್ತು ಮೊದಲೇ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಇವರಿಂದ ನಾವು ಚೇನ್ಸ್ದು ರಿಕವರಿ ಕೂಡ ಮಾಡಿದ್ದೀವಿ ಎಲ್ಲ 3 ಕೇಸಲ್ಲಿ, ಮತ್ತು ಕ್ರಮ ತಗೊಳ್ಳಿ. ಅದು ಬೇರೆ ವಿಷಯ ಇದೆ. ಅವರು ಡ್ಯೂಟಿ ಟೈಮಲ್ಲಿ ಇದ್ದ, ಅವ್ರು ಏನು ಅವ್ರಿಗೆ ಡ್ಯೂಟಿ ಕೊಟ್ಟಿದ್ದಾರೆ ನೈಟ್ ಟೈಮಲ್ಲಿ, ಆ ವಿಷಯ ಬಗ್ಗೆ ಅವರ ಹತ್ರ ಮಾತಾಡೋಕ್ಕೆ ಹೋಗಿದ್ದರು. ಅವರು ಕೂಡ ಅವ್ರ ಜೊತೆ ದೌರ್ಜನ್ಯಪೂರ್ವಕವಾಗಿ ಮಾತಾಡಿದ್ದಾರೆ, ಸಿಂಗ್ಯುಲರ್ ಆಗಿ ಮಾತಾಡಿದ್ದಾರೆ. ಮತ್ತು ಅದು ಡ್ಯೂಟಿ ಏನಿದೆ ಅದನ್ನು ಎಬ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಆ ವಿಷಯ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ.